ಸುಬ್ರಹ್ಮಣ್ಯ ಸರ್ ಅವರ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಎಂಜಾಯ್ ಮಾಡ್ತಿದ್ರು ಅದೊಂದ್ ಕಡೆ, ಜೂರಿ ಎದ್ದು ನಿಂತು ಕೂತ್ಕೊಳ್ಳಕ್ಕೆ ರೆಡಿ ಇಲ್ಲ, ಆ ಲೆವೆಲ್ಗೆ ಚಪ್ಪಾಳೆ ಹೊಡಿತಾ ಇದಾರೆ ಎಲ್ಲರೂ. ಆದ್ರೆ ಸರ್ ನಿಮ್ಗೆ ಈ ಹಾಡುಗಳನ್ನ ಹಾಡೋದಕ್ಕೆಲ್ಲ ಹೆಣ್ಮಕ್ಳೇ ಇನ್ಸ್ಪಿರೇಷನ್ ಅನ್ಸುತ್ತೆ ಅಲ್ಲ ಸರ್? ಯಾವುದೇ ಹಾಡು ತಗೊಳ್ಳಿ ಗುರುಗಳೇ, ಈ ಕಡೆ ಹೋಗುತ್ತೆ ಕೈ, ಯಾವ ಹಾಡು ತಗೊಳ್ಳಿ ಕೈ ಈ ಕಡೆ ಹೋಗುತ್ತೆ. ಏನು ಏನು ನಮ್ಮ ಇಲಾಖೆ ಹೆಚ್ಚಾಗಿ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀವಿ. ಅವರ ಒಂದು ರಕ್ಷಣೆ ನಮ್ಮ ಮುಖ್ಯ ಗುರಿ ಸರ್. ಮಕ್ಕಳು ಮತ್ತು ಮಹಿಳೆಯರು ವೆಲ್ ಪ್ರಿಪೇರ್ಡ್ ಕಂಟೆಸ್ಟೆಂಟ್. ಹಾಡಿಗೆ ಹಾಡು, ಸಾಹಿತ್ಯಕ್ಕೆ ಸಾಹಿತ್ಯ, ಪಾಠಕ್ಕೆ ಪಾಠ, ಎಲ್ಲ ವೆಲ್ ಪ್ರಿಪೇರ್ಡ್. ಏನೇ ಹೇಳಿ ಕರೆಕ್ಟಾಗಿ ಅದಕ್ಕೆ ಅಧಿಕಾರವಾಗಿ ಒಂದು ಉತ್ತರವನ್ನ ಕೊಡ್ತಾರೆ. ವೆರಿ ಗುಡ್ ಸುಬ್ರಹ್ಮಣ್ಯ ಸರ್, ವೆರಿ ಗುಡ್. ಯಾರಮ್ಮ FIR ಬರೆಯೋನು, ಮತ್ತೆ ಫಸ್ಟ್ ರಿಪೋರ್ಟ್ ಇನ್ಫಾರ್ಮೇಶನ್ ಕೊಡೋನು. ಗುರುಗಳೇ, ಬಟ್ ಏನ್ ಗೊತ್ತಾ, ಇಷ್ಟು ಜನ ಚಪ್ಪಾಳೆ ಹೊಡೆಯೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ಈ ಹಾಡಿನ ನಾದ ಬ್ರಹ್ಮ ಹಂಸಲೇಖ ಸರ್. ಅರೆ ಮತ್ತೆ ಅದನ್ನ ಮಹಾಗುರುಗಳ ಹಾಡನ್ನ ಸೃಷ್ಟಿ ಮಾಡಿದ್ರೆ ಅದನ್ನ ಅಷ್ಟೇ ಚೆನ್ನಾಗಿ ದೃಶ್ಯ ರೂಪದಲ್ಲಿ ತರುವಂತ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ದೃಶ್ಯ ಬ್ರಹ್ಮ. ಲವ್ಲಿ. ನೀವು ರುಕ್ಕಮ್ಮನ ಬಗ್ಗೆ ಹಾಡು ಹಾಡಿದ್ರಿ, ಈ ಹಾಡನ್ನ VP ಸರ್ ಎಷ್ಟು ಎಂಜಾಯ್ ಮಾಡಿದ್ರ ಅನ್ನೋದು ಕೇಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಒಂದು ಸಣ್ಣ ಮಾಹಿತಿ ಬೇಕಿತ್ತು ನನಗೆ ಸರ್. ಯಾರಾದ್ರೂ ಏನಾದ್ರು ಕದ್ರೆ ಹೆಂಗೆ, ವಾಟ್ ಈಸ್ ದ ಪ್ರೊಸೀಜರ್ ಸರ್? ಕಳ್ತನ ಅಂದ್ರೆ IPC 379 IPC ಸೆಕ್ಷನ್ 379 ಅಂದ್ರೆ ಮನೆ ಹೊರಗಡೆ ಇದ್ರೆ, ಮನೆ ಒಳಗಡೆ ಇದ್ರೆ 380 IPC. ಓಕೆ, ಅದು ಡಿಫ್ರೆಂಟ್ ಇದೆ ಸರ್. ಕಳ್ತನ ಅಂದ್ರೆ ಒಂದು ವಸ್ತು ನಮ್ಮದಲ್ಲದನ್ನ ಇಲ್ಲಿ ಇಟ್ಟಿರ್ತೀವಿ ನಾವು, ಮೈಕ್ ನಮ್ದಲ್ಲ ಇದು, ಅಲ್ಲಿ ಇಟ್ಟಿರ್ತೀವಿ, ಅದನ್ನ ಯಾರೋ ಎತ್ಕೊಂಡ್ರೆ ಅದನ್ನ ಕಳ್ತನ ಅಂತೀವಿ. ಅದು ಡೆಫಿನೇಷನ್ ಕಳ್ತನಕ್ಕೆ. 379 ಶಿಕ್ಷೆ ಹೇಳುತ್ತೆ. ಕಳ್ತನ ಮಾಡಿದ್ರೆ ಏನ್ ಶಿಕ್ಷೆ, ಮ್ಯಾಕ್ಸಿಮಮ್ 2 ರಿಂದ 5 ವರ್ಷದ ತನಕ ಜೈಲು ಶಿಕ್ಷೆ ಇರುತ್ತೆ, ಜುಲ್ಮಾನೆ ಇರುತ್ತೆ, ಮತ್ತೆ ಕಾಂಪೌಂಡಬಲ್ ಕೇಸ್ 379. ಕಳ್ಳ ಕದ್ದಿರ್ತಾನೆ, ಏನೋ ನಾನು ಹೊಟ್ಟೆ ಪಾಡ್ಗಿರ್ಲಿಲ್ಲ ಸರ್, ಕದ್ದೆ, ನಾನು ತಪ್ಪು ಒಪ್ಕೊಂಡಿದ್ದೀನಿ, ನಾವಿಬ್ರು ರಾಜಿ ಆಗೋಣ ಅಂದ್ರೆ ಕೋರ್ಟಲ್ಲಿ ರಾಜಿ ಆಗ್ಬೋದು ಮತ್ತೆ ಹೋಗಿ ಸಿಕ್ಕಿದ್ಮೇಲೆ. ಈಗ ಸರ್, ಒಂದು ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಒಂದು ಕಳ್ತನ ಆಗಿದೆ, ಏನ್ ಶಿಕ್ಷೆ ಕೊಡಬೇಕು ಅನ್ನೋದು ನನಗೂ ಗೊತ್ತಿಲ್ಲ. ಬಹುಶಃ ನೀವು ಬುಕ್ಸ್ ಪ್ರಕಾರ ನೀವು ಹೇಳಿ, ಒಬ್ರು ಪೊಲೀಸೇ ಇದ್ದಾರೆ, ನನಗೆ ಇತ್ತೀಚೆಗೆ ಪರಿಚಯ ಆದ ಪೊಲೀಸ್ ಅವರು. ಅವ್ರು ಏನ್ ಮಾಡ್ತಾ ಇದಾರೆ, ಕಳ್ತನ ಶುರು ಮಾಡ್ಕೊಂಡಿದ್ದಾರೆ ಈಗ ಒಂದು 3 ವಾರದಿಂದ. ಏನ್ ಮಾಡ್ತಾರೆ ಅಂದ್ರೆ, ಹಾಡಿ ಕನ್ನಡಿಗರ ಹೃದಯಗಳನ್ನ ಕಳ್ತನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದು ಒಂದಲ್ಲ ಎರಡಲ್ಲ, ಕೋಟ್ಯಾಂತರ ಕನ್ನಡಿಗರ ಹೃದಯವನ್ನ ಕರಗಿಸಿ ಕಳ್ತನ ಮಾಡಿ ದೋಚ್ಕೊಂಡು ಹೋಗ್ತಾ ಇದಾರೆ ಸರ್. ವಾಪಸ್ ಕೊಡ್ತಿಲ್ಲ. ಅವ್ರಿಗೆ ಏನು ಶಿಕ್ಷೆಯನ್ನ ನಾವು ವಿಧಿಸಬಹುದು, ದಯವಿಟ್ಟು ತಾವೇ ಮಾಹಿತಿ ಕೊಡಬೇಕು. ಯಾವ ಸೆಕ್ಷನ್? IPC ಸೆಕ್ಷನ್ ಪ್ರಕಾರ ಸರ್. ನಮ್ಮ ಕನ್ನಡಿಗರ ಹೃದಯ ಅಂದ್ರೆ ಅದು ವಿಶ್ವವ್ಯಾಪಿ ವಿಶಾಲ ಹೃದಯ. ನಮ್ಮ ಮಹಾಗುರುಗಳು ಏನು ಶಿಕ್ಷೆ ಕೊಟ್ಟರು ಓಕೆ ಸರ್. ಥ್ಯಾಂಕ್ ಯು ಸರ್. ಇದು ಒಂದು ಹೊಸ ಶಿಕ್ಷೆ ಕಂಡಿಡ್ತೀವಿ ಸರ್. ಈ ಸಾರೆಗಾಮಪ ಅನ್ನೋ ಅರಮನೆಯಲ್ಲಿ ಅವ್ರನ್ನ ಕೂಡಾಕಿ ಬಂಗಾರದ ಮಳೆನ ಸುರಿಸ್ತೀವಿ ಸರ್. ಹಾಡಿನ ಮೂಲಕ ಹೃದಯವನ್ನ ಕದ್ರೆ ಬಂಗಾರದ ಸುರಿಮಳೆ ಸರ್. ನನಗೆ ಒಮ್ಮೊಮ್ಮೆ ನೀವು ಪೊಲೀಸ್ ಹಾಡುಗಾರ ಅಥವಾ ಹಾಡುಗಾರ ಪೊಲೀಸ್ ಆದ್ರ ನನಗೆ ಗೊತ್ತಿಲ್ಲ, ಬಟ್ ನೀವ್ ಹೆಂಗೆ ಇದಕ್ಕೆ ಪರ್ಮಿಷನ್ ತಗೊಂಡು ಬಂದೀರಾ, ಹಂಗೆ ಮುಂದಿನ ಭವಿಷ್ಯದಲ್ಲಿ ಕನ್ನಡ ಜನತೆ ಒಂದು ವೇಳೆ ಇಲ್ಲ ತಾವು ಗಾಯಕರಾಗೇ ಇರಬೇಕು ಅಂತ ಹೇಳಿದ್ರೆ ತಾವು ಒಂದು ದೊಡ್ಡ ತೀರ್ಮಾನ ತಗೋಬೇಕಾಗತ್ತೆ ಜೀವನದಲ್ಲಿ. ಈ ರೀತಿ ನೀವು ಹಾಡ್ತಾ ಇದ್ರೆ ನಾವು ಕಂಪ್ಲೇಂಟ್ ಹಾಕಿ, ಅರ್ಜಿ ಹಾಕಿ ನಿಮ್ಮನ್ನ ಫುಲ್ ಟೈಮ್ ಮ್ಯೂಸಿಷಿಯನ್ ಮಾಡ್ಬಿಡ್ತೀವಿ ಸ್ವಾಮಿ. ನೀವು ತೀರ್ಮಾನ ಮಾಡಿ ಏನ್ ಮಾಡ್ತೀರಾ ಜೀವನದಲ್ಲಿ. ಬಟ್ ಅದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅದ್ಭುತವಾದಂತಹ ಗಾಯನ. ಥ್ಯಾಂಕ್ ಯು ಸರ್. ನಿಮಗೆ ಹಾಡಿನ ಮೇಲಿರುವಂತಹ ಪ್ರೀತಿ ಹೊರಗೆ ಬರುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಪರಪ್ಪನ ಅಗ್ರಹಾರ ಅಂತೆಲ್ಲ ಬರುತ್ತಲ್ಲ, ನಾನು ಅದೇ ಅನ್ಕೊಳ್ತಾ ಇದ್ದೆ, ಇದು ಹಂಸ ಅಗ್ರಹಾರ. ಇದು ಒಂದು ರೀತಿಯಾದ ಶೇಪಿಂಗ್. ರಾ ಆಗಿ ಈಚೆ ಬರ್ತಾರೆ, ಸಾ ಆಗಿ ಆಚೆ ಹೋಗ್ತಾರೆ ಅಂದ್ರೆ ಮುಚ್ಚು. ವೆರಿ ಗುಡ್, ವೆರಿ ಗುಡ್. ಸೊ ನನಗನ್ಸ್ತು ನೀವೆಷ್ಟು ಚೆನ್ನಾಗಿ ಹಾಡಿದ್ರಿ ಅಂದರೆ ನೀವು ಹಾಡಲೇ ಇಲ್ಲ ಅಂತ. ಅಂದರೆ ಯಾವಾಗ ಒಂದು ಹಾಡನ್ನು ಪರಿಪೂರ್ಣವಾಗಿ ನಾವು ಹಾಡ್ತೀವೋ ಅವಾಗ, ಸಪೋಸ್ ಈಗ ನೀವು ಹಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಅಲ್ಲಿಂದ ನೀವು ಹೊಟ್ಟೋಗ್ಬಿಡ್ತೀರಾ, ಒರಿಜಿನಲ್ ಬಂದ್ಬಿಡುತ್ತೆ ಈಚೆ. ಸೊ ಒರಿಜಿನಲಲ್ಲಿ ಏನಿತ್ತು ಅಂತ ಇದ್ರೆ, ಒಂದು ಮಹಾನ್ ಗಾಯಕರು ಹಾಡಿದ್ದಂಥದ್ದು, ಆ್ಯಂಡ್ ಅದರ ಹಿಂದೆ ಈ ಮಹಾನ್ 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 ಸಂಯೋಜಕರ ಎನರ್ಜಿ. ಆ್ಯಂಡ್ ಆ ಎನರ್ಜಿ ಏನು ಗೂಸ್ ಬಂಪ್ಸ್ ಅಂತ ನಾವೇನು ಕರಿತೀವಿ, ಆ ಎನರ್ಜಿಯನ್ನು ಕ್ರಿಯೇಟ್ ಮಾಡಿ ಕೊಡುವಂಥ ಒಂದು ಮಹಾನ್ ಶಕ್ತಿ ಜೊತೆ ನಾವು ಇದ್ದಿದ್ದು ನನಗೆ ಅದೇ ಜ್ಞಾಪಕ ಬಂತು ನನಗೆ. ಸೊ ಐ ಥಿಂಕ್
ಬ್ಲೈಂಡ್ ಆಡಿಷನ್ ಟೈಮಲ್ಲಿ ನಾನು ಸ್ವಲ್ಪ ಒಂಚೂರು ಹೆಸಿಟೇಟ್ ಮಾಡ್ತಾ ಇದ್ದೆ. ಈಗ ಅನಿಸ್ತು ಓಕೆ ಡೈರೆಕ್ಟ್ ಆಗೇ ಕೊಡ್ಬೋದಾಗಿತ್ತು ಅಂತ ನನಗೆ. ಥ್ಯಾಂಕ್ ಯು ಸರ್. ಆ ಮಟ್ಟಕ್ಕೆ ಥ್ಯಾಂಕ್ ಯು ಸರ್. ಅದ್ಭುತ ರೇಂಜ್ ಅಲ್ಲಿ ಎನರ್ಜಿ ಥ್ರೋ ಎಕ್ಸ್ಪ್ರೆಷನ್ಸ್, ಅದೇ ಈ ಹಾಡಿನ ಹೈಲೈಟ್. ಅದನ್ನ ಎಲ್ಲೂ ನೀವು ಮಿಸ್ ಮಾಡದೆ ಫುಲ್ ಜಸ್ಟಿಸ್ ನೀವು ಕೊಟ್ಟಿದ್ದೀರಾ ಅಂತ ಅನಿಸ್ತು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಗುರುಗಳೇ, ಮಹಾಗುರುಗಳೇ. ಆ ಸುಬ್ಬಣ್ಣ ಹಾಡಿದ ಹಾಡನ್ನ ಈ ಸುಬ್ಬಣ್ಣ ಹಾಡಿ ಆ ರವಿಯಣ್ಣನ ಮೆರೆಸಿ ಈ ಹಂಸಣ್ಣನ ಬದುಕಿಸ್ಬಿಟ್ಟ. ಎಂತ ಮಾತು ಮಹಾಗುರುಗಳೇ. ಆ ಬಾಲ ಸುಬ್ಬಣ್ಣ, ಈ ಪೊಲೀಸ್ ಸುಬ್ಬಣ್ಣ, ಆ ಕ್ರೇಜಿ ದೊರೆಯಣ್ಣ, ಈ ಹಾರ್ಮೋನಿಯಂ ಹಂಸಣ್ಣ ಮಾಡಿದ ಹಾಡನ್ನ ಈತ ಉಳಿಸ್ಬಿಟ್ನಲ್ಲ. ವೆರಿ ಗುಡ್, ಬಹಳ ಚೆನ್ನಾಗಿ. ಈತ ಮಾತಾಡೋವಾಗ ಇವನು ವಿವೇಕ ಮಾತಾಡುತ್ತೆ, ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾನೆ. ಮಾತಾಡೋವಾಗ ವಿವೇಕ ಮಾತಾಡುತ್ತೆ, ಹಾಡುವಾಗ ಇವನು ಹೃದಯ ಮಾತಾಡುತ್ತೆ. ಥ್ಯಾಂಕ್ ಯು ಸರ್. ಅದೇ ಬಹಳ ವಂಡರ್ಫುಲ್. ಅವನು ಅಂತೀನಿ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಕೇಸ್ ಹಾಕ್ಬಿಟ್ಟು ಇಲ್ಲ ಸರ್. ಅಬ್ಯೂಸ್ ಇಲ್ಲ ಸರ್. ಇಲ್ಲ. ಸೊ ಅಲ್ಲಿ ಪೊಲೀಸ್ ಆಗಿ ವಿವೇಕ ಕೆಲಸ ಮಾಡುತ್ತೆ, ಅವನಿಗೆ ಹಾಡುಗಾರನಾಗಿ ಹೃದಯ ಕೆಲಸ ಮಾಡುತ್ತೆ. ಇದೇ ಭಾಳ ಮುಖ್ಯ. ಥ್ಯಾಂಕ್ ಯು ಸರ್. ಮುಖ್ಯವಾಗಿ ಈ ಹಾಡಮ್ಮ ಅದು ಏನು ಎನರ್ಜಿ ಇದೆ ಅದರಲ್ಲಿ. ಈ ಹಾಡು ನಾನು ಶುರು ಮಾಡಿದಾಗ ನಮ್ಮ ಯಜಮಾನರು ರಾಜು ಓಕೆ ಅಂದರು, ರುಕ್ಕಮ್ಮ ಅಂದ ಕೂಡಲೇ ಓಕೆ ಅಂದರು. ಆಮೇಲೆ ಪಲ್ವಿ ಹೇಳಿದ ತಕ್ಷಣ ಭಾಳ ಚೆನ್ನಾಗಿದೆ ಅಂದರು. ರಾಜು, ಈ ಜಾಲಹಳ್ಳಿ ಹತ್ರ ದೊಡ್ಡದಾಗಿ ಗಾಳಿಪಟಗಳು ಬಿಡ್ತಾ ಇದ್ದಾರೆ, ನಾನೊಂದು ದೊಡ್ಡ ಗಾಳಿಪಟ ತರಿಸ್ತೀನಿ, ಏನೋ ಸೇರಿಸ್ಕೊಡ್ತೀರಾ ಅಂದರು. ಗಗನ ಗಾಳಿಯಲ್ಲಿ ಸುಮ್ಮನೆ ಆ ಸಾಲು ಅವ್ರು ಹೇಳಿದ ತಕ್ಷಣ ಈ ಸಾಲು ಹೇಳಿದೆ, ರೋಮಾಂಚನ. ಎದ್ದು ಫೋನ್ ಮಾಡ್ತಿದ್ದಾರೆ, ಗಾಳಿಪಟ ತರಿಸೋನು 100 ಪಟ ಓಡಾಡ್ತಾ ಇದ್ದಾರೆ. ಅಂದರೆ ನಾವು ಇಲ್ಲಿ ಹಾಡು ಮಾಡ್ತಿದ್ರೆ ವಿಜುವಲೈಸೇಷನ್ ಹಂಗೆ ಹೋಗ್ತಿರೋದವರು. ಅವ್ರು ಮಾಡಿದ ದೊಡ್ಡ ನಿರ್ಧಾರ ಏನಂದ್ರೆ, ಅವರು ಒಂದು 2-3 ಸಿನಿಮಾದಲ್ಲಿ ಫೈಟ್ ಮಾಡಿದ್ದಾರೆ, ಪ್ರೇಮಲೋಕದಲ್ಲಿ, ರಣಧೀರದಲ್ಲಿ. ಆಮೇಲೆ ಸ್ಲೋಲಿ ಈ ಫರ್ಗಟನ್ ದಿ ಫೈಟ್ ಸೆಕ್ಷನ್. ನಾನು ಇವತ್ತು ಎಷ್ಟು ಸಂತೋಷ ಪಡ್ತೀನಿ ಅಂದ್ರೆ, ಪ್ರತಿ ಹೀರೋ ಫೈಟ್ ಮಾಡ್ತಾ ಇದ್ರೆ ಮ್ಯೂಸಿಕ್ಗೆ ಯಾರು ಫೈಟ್ ಮಾಡ್ತಾರೆ? ರವಿಚಂದ್ರನ್ ಸಾರು ನನ್ನ ಫೈಟು ಮ್ಯೂಸಿಕ್ಕೆ, ನನ್ನ ಲವ್ ಮ್ಯೂಸಿಕ್ಕೆ, ನನ್ನ ಕಾಮಿಡಿನೂ ಮ್ಯೂಸಿಕ್ಕೆ, ನನ್ನ ಲೈಫೇ ಮ್ಯೂಸಿಕ್ಕೆ. ದಟ್ಸ್ ವೈ ಆ 25 ಸಿನಿಮಾದಲ್ಲಿ ಹಾಡು ಆ್ಯಕ್ಷನ್ ಆಗಿರುತ್ತಲ್ಲ, ಆ್ಯಕ್ಷನ್ ಹೀರೋ ಆಗಿರುತ್ತೆ. ಅದಕ್ಕೆ ರವಿಚಂದ್ರನ್ ಅವರ ತೀರ್ಮಾನ ಇದೆಯಲ್ಲ, ದೊಡ್ಡ ತೀರ್ಮಾನ. ಯಜಮಾನರಿಗೆ ನಮಸ್ಕಾರ, ನಿನಗೆ ಪುರಸ್ಕಾರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಲವ್ಲಿ ಮಹಾಗುರುಗಳೇ. ಥ್ಯಾಂಕ್ ಯು. ಮಹಾಗುರುಗಳು ನಿಮ್ಗೆ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ. ನಾನ್ ನಿಮ್ಗೋಸ್ಕರ ಒಂದು ಗಿಫ್ಟ್ ನ ತಗೊಂಡ್ಬಂದಿದ್ದೀನಿ ಸರ್. ಬೇಗ ಕೊಡಿ ಮೇಡಮ್. ಸರಿಗಮ ಪಪ್ಪ ಸಸ